ಹಾಯ್, ಎಲ್ಲರಿಗೂ ನನ್ನ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಏನಪ್ಪ ಇದು ಯಾವುದೋ ಒಂದು ಮದುವೆ ಮನೆ ಥರ ಕಾಣ್ತಾ ಇದೆಯಾ? ಯಾವುದೋ ಮದುವೆಗೆ ಬಂದಿದ್ದಾರೆ, ಅದ್ರ ವ್ಲಾಗ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿರಾ? ಖಂಡಿತ ಅಲ್ಲ. ಇದು ಒಂದು ರೆಸ್ಟೋರೆಂಟ್. ಇದರ ಹೆಸರು ಮಲ್ಲಿಕಾ ಬಿರಿಯಾನಿ. ವೆಲ್ಕಮ್ ಟು ಯುವರ್ ವ್ಲಾಗ್ಸ್. ಇದು ಬೆಂಗಳೂರಿನಲ್ಲಿ ಹೆಣ್ಣೂರು ಕ್ರಾಸ್ ಹತ್ರ ಸ್ವಲ್ಪ ಮುಂದೆಯಲ್ಲಿ ಬಿಳೆ ಶಿವಾಲಯ ಹತ್ರ ಇದೆ. ಇದು ನಮ್ಮ ಜಾಗದಿಂದ 40 ನಿಮಿಷ ದೂರ ಇದೆ. ಸಂಡೇ ಬಂತು ಅಂದರೆ ಏನಾದರೂ ಸ್ಪೆಷಲ್ ತಿನ್ನಬೇಕು ಅಂತ ಎಲ್ಲರಿಗೂ ಆಸೆ ಆಗುತ್ತೆ. ಹಾಗೆ ನಾವು ಯೋಚನೆ ಮಾಡಿದಾಗ ನಮ್ಮ ತಲೆಗೆ ಬಂದಿದ್ದು ಮಲ್ಲಿಕಾ ಬಿರಿಯಾನಿ. ಮಲ್ಲಿಕಾ ಬಿರಿಯಾನಿ ಹೋಗೋಣ ಅಂತ ಅಂದರೆ 40 ನಿಮಿಷ ದೂರದಲ್ಲಿದೆ, ಹೇಗೆ ಹೋಗೋಕ್ಕಾಗತ್ತೆ? ಹಾಗಾಗಿ ಸ್ವಲ್ಪ ಜ್ಯೂಸ್ ಕುಟ್ಕೊಂಡು ಹಾಗೆ ಹೊರಟ್ವಿ. ಇಲ್ಲಿನ ವೆಹಿಕಲ್ಗಳು ನೋಡ್ತಿದ್ರೆ ಯಾವುದೋ ರೆಸ್ಟೋರೆಂಟ್ ಬಂದಿರೋ ಥರ ಇಲ್ಲ, ಯಾವುದೋ ಮದುವೆ ಮನೆಗೆ ಬಂದಿರೋಷ್ಟು ಜನಗಳು ನೀವು ನೋಡ್ಬೋದು. ಈ ರೆಸ್ಟೋರೆಂಟಿಗೆ ಪಾರ್ಕಿಂಗ್ ಅಂತಲೇ ಸುಮಾರು 1/4 ಎಕರೆ ಜಾಗನ ಬಿಟ್ಟಿದ್ದಾರೆ. ಟೋಟಲ್ ಸರೌಂಡಿಂಗ್ ಇದು 1 ಎಕರೆಯಿಂದ 1/4 ಎಕರೆ ಇದೆ. ಈ ರೆಸ್ಟೋರೆಂಟ್ ಒಳಗೆ ನಮಗೆ ಕನ್ಫ್ಯೂಷನ್ ಆಗೋದು ತುಂಬ ಸಹಜ. ಯಾಕಂದರೆ ಎಲ್ಲಿ ಸ್ಟಾರ್ಟ್ ಆಗ್ತಿದೆ, ಎಲ್ಲಿ ಹೋಗಬೇಕು, ಎಲ್ಲಿವರೆಗೂ ಇದೆ, ಯಾವ ಕಡೆ ಹೋಗಬೇಕು ಅಂತ ಮೊದಲೇ ಸಲ ಬಂದವರಿಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ. ಯಾಕಂದರೆ ಇದು ಅಷ್ಟು ದೊಡ್ಡ ಜಾಗದಲ್ಲಿ ಇದೆ. ನಾವು ನಾರ್ಮಲ್ ಆಗಿ ಒಂದು ರೆಸ್ಟೋರೆಂಟಿಗೆ ಹೋದಾಗ ಹೋಗ್ತಿದ್ದಂಗೆ ಜಾಗ ಸಿಗತ್ತೆ, ಮ್ಯಾಕ್ಸಿಮಮ್ ಒಂದು 10 ನಿಮಿಷ ವೆಯ್ಟ್ ಮಾಡ್ಬೋದು. ಆದರೆ ಈ ಜಾಗದಲ್ಲಿ ಇಷ್ಟು ದೊಡ್ಡ ಜಾಗ ಇದ್ದರೂ ಕೂಡ ನಮಗೆ 30-40 ನಿಮಿಷ ವೆಯ್ಟ್ ಮಾಡಿದ್ರೂ ಕೂಡ ನಮಗೆ ಜಾಗ ಖಂಡಿತ ಸಿಗೋದಿಲ್ಲ. ಬೇಗ ಯಾರಿಗಾರು ಜಾಗ ಸಿಕ್ತು ಅಂತಂದರೆ ಅವ್ರು ತುಂಬ ಅದೃಷ್ಟ ಮಾಡ್ಕೊಂಡು ಬಂದಿದ್ರು ಅಂತ. ನನ್ನ ಅಂದಾಜು ಪ್ರಕಾರ ಇಲ್ಲಿ ದಿನ 2000ರಿಂದ 5000 ಜನ ಬಂದೇ ಬರ್ತಾರೆ. ಬೆಳಗ್ಗೆ 4 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಬರೀ ಬಿರಿಯಾನಿ ಮಾತ್ರ ಅಲ್ಲ, ಇಲ್ಲಿ ದೋಸೆ, ಚಾಪ್ಸ್, ಸೀಖ್ ಕಬಾಬ್, ಇನ್ನೂ ತುಂಬ ವೆರೈಟಿಗಳು ಸಿಗ್ತಾ ಇರುತ್ತೆ. ಯಾಕೆ ಇಷ್ಟೊಂದು ಜನ, ಯಾಕೆ ಇಷ್ಟೊಂದು ರಶ್ಶು? ಹೌದಾ, ಇಷ್ಟೆಲ್ಲ ಹಿಂಗಿರುತ್ತಾ? ಒಂದು ಸಲ ವಿಸಿಟ್ ಮಾಡಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಆ ಬಿರಿಯಾನಿನ ನೀವು ಟೇಸ್ಟ್ ಮಾಡಿ ನೋಡಿ, ಖಂಡಿತ ನಿಮಗೆ ಅರ್ಥ ಆಗುತ್ತೆ. ಯಾಕೆ ಬರೀ ಬೆಂಗಳೂರು ಮಾತ್ರ ಅಲ್ಲ, ಸುತ್ತಮುತ್ತ ಜನ ಕೂಡ ಯಾಕೆ ಇಲ್ಲಿ ಬರ್ತಾರೆ, ಯಾಕೆ ಅರ್ಲಿ ಮಾರ್ನಿಂಗ್ ಬಂದು ಇಲ್ಲಿ ತಿಂತಾರೆ ಅಂತ ನಿಮಗೆ ಖಂಡಿತ ಗೊತ್ತಾಗುತ್ತೆ. ಬರೀ ಮೇನ್ ಕೋರ್ಸ್ ಮಾತ್ರ ಅಲ್ಲ, ಪಾನಿಂದ ಹಿಡಿದು ಸೋಡಾಯಿಂದ ಹಿಡಿದು ಬಟ್ಟೆ ಕೂಡ ಸಿಗತ್ತೆ ಇಲ್ಲಿ. ಜೊತೆಗೆ ನೀವು ನೋಡ್ತಾ ಇರ್ಬೋದು, ವೆರೈಟಿ ಸೋಡಾಗಳು ಸಿಗುತ್ತೆ, ಜ್ಯೂಸ್ ಸಿಗುತ್ತೆ, ಐಸ್ ಕ್ರೀಮ್ ಸಿಗುತ್ತೆ. ಅಲ್ಲಿ ಅಲ್ಫಾಮ್ ಮಾಡ್ತಿರ್ತಾರೆ, ಸೀಖ್ ಕಬಾಬ್ಗಳು ಮಾಡ್ತಾ ಇರ್ತಾರೆ. ಎಷ್ಟು ವೆರೈಟಿ ಇದೆ ಅಲ್ವಾ? ಒಂದೇ ಜಾಗದಲ್ಲಿ ಎಲ್ಲ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ? ಸಂಡೇಗೆ ಇದಕ್ಕಿಂತ ಸ್ಪೆಷಲ್ ಇನ್ನೇನು ಬೇಕಾಗಿರುತ್ತೆ? ಕೆಲವು ಫೋಟೋಸ್ ನಿಮಗಾಗಿ. ಜನ ಇದ್ದಾಗ ಏನೂ ಕಾಣಿಸ್ತಾ ಇರಲ್ಲ, ಹೇಗಿದೆ, ಹೇಗೆ ಕಾಣ್ತಾ ಇದೆ ಅಂತ. ಕೆಲವು ಇಮೇಜಸ್ಗಳು ನಿಮಗೋಸ್ಕರ ಹೇಗೆ ಕಾಣ್ತದೆ ಅಂತ ಒಂದು ಐಡಿಯಾಗೋಸ್ಕರ ಹಾಕಿದ್ದೀನಿ. ಅಷ್ಟು ದೊಡ್ಡ ಜಾಗ ಮಾಡಿದ್ರೂ ಗ್ರೌಂಡ್ ಫ್ಲೋರಲ್ಲಿ ಸಾಕಾಗಲ್ಲ, ಅದಕ್ಕೆ ರೂಫ್ ಟಾಪ್ ಕೂಡ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡಲಿಕ್ಕೆ ಎಷ್ಟು ಖುಷಿ ಆಗ್ತಿದೆ ಅಲ್ವಾ? ಐಟಮ್ಸ್ಗಳಲ್ಲಿ ಕೆಲವು ತುಂಬ ಲಿಮಿಟೆಡ್ ಆಗಿರ್ಬೋದು, ಬಟ್ ಕ್ವಾಲಿಟಿ ಆ್ಯಂಡ್ ಟೇಸ್ಟ್ ಮಾತ್ರ ಟಾಪ್ ನಾಚ್ ಆಗಿದೆ. ಅದರಲ್ಲಿ ಮಸ್ಟ್ ಟ್ರೈ ಯಾವುದು ಅಂತ ಹೇಳಿದ್ರೆ ಮಟನ್ ಬಿರಿಯಾನಿ. ಕೊನೆಗೂ ಅಷ್ಟೊತ್ತು ಕಾದಿ ನಮಗೆ ಟೋಕನ್ ಸಿಕ್ತು. ಬರೀ ಟೋಕನ್ ಸಿಕ್ಕರೆ ಸಾಕ, ನೆಕ್ಸ್ಟ್ ಲೈನಿಗೆ ಹೋಗಬೇಕು. ಟೋಕನ್ ತಗೊಂಡು ನಾವು ಏನು ಐಟಮ್ ಆರ್ಡರ್ ಮಾಡಿದೀವೋ ಅದನ್ನು ಕಲೆಕ್ಟ್ ಮಾಡಲಿಕ್ಕೆ ಮತ್ತೊಂದು ಲೈನಲ್ಲಿ ನಿಂತ್ಕೋಬೇಕಾಗತ್ತೆ. ನೋಡ್ತಿದ್ದೀರಲ್ಲ ಜನ, ಎಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು. ಫೈನಲಿ ನಮ್ಮ ಆರ್ಡರ್ ನಮಗೆ ಸಿಕ್ಬಿಟ್ಟು. ಬರೀ ಬಿರಿಯಾನಿ ಕಲೆಕ್ಟ್ ಮಾಡ್ಕೊಳ್ಳೋದಲ್ಲ, ಅದ್ರ ಜೊತೆಗೆ ರಾಯ್ತಾ, ಸ್ಯಾಲಡ್ಸ್ಗಳು, ಅದಕ್ಕೆ ಸಪ್ರೇಟ್ ಕೌಂಟರ್ಗಳಿರುತ್ತೆ. ಅಲ್ಲಿ ಹೋಗಿ ನಮಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ಇದು ಲಿಮಿಟೆಡ್ ಮಾತ್ರ ಇರೋದಿಲ್ಲ. ನಾವು ಏನು ತೊಗೊಂಡಿರ್ತೀವಿ ಮೇನ್ ಕೋರ್ಸ್, ಅದು ಮಾತ್ರ ಲಿಮಿಟೆಡ್ ಆಗಿರುತ್ತೆ. ಚಿಕ್ಕದಾಗಿ ಒಂದು ಕಾರ್ಟಲ್ಲಿ ಶುರು ಮಾಡಿದ ಮಲ್ಲಿಕಾ ಬಿರಿಯಾನಿ ಇವತ್ತು ಇಷ್ಟು ದೊಡ್ಡ ರೆಸ್ಟೋರೆಂಟ್ ಆಗಿದೆ. ಕ್ವಾಂಟಿಟಿ ಮಾತ್ರ ಸೂಪರಾಗಿ ಕೊಡ್ತಾರೆ, ಹೊಟ್ಟೆ ತುಂಬೋಗುತ್ತೆ. ಉಳಿದ್ರೆ ಏನು ಮಾಡೋದು, ಈ ಥರ ಸಪ್ರೇಟಾಗಿ 5 ರೂಪಾಯಿ ಕೊಟ್ಬಿಟ್ಟು ಬಾಕ್ಸಸ್ಸನ್ನು ತಗೊಂಡು ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ಮಲ್ಲಿಕಾ ಬಿರಿಯಾನಿ ತಿಂದು ಖುಷಿ ಆಯಿತು. ನಾವು ಹೊರಡ್ತಾ ಇದ್ದೀವಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.